ನೋಡಿ ಫ್ರೆಂಡ್ಸ್, ಸಿಂಪಲ್ಲಾಗಿ ಮೂಲಂಗಿ ಸಾಂಬಾರು ಮಾಡುವ ವಿಧಾನ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ. ಏನಪ್ಪ ಅಂತಂದರೆ, ಅದನ್ನು ಸಿಂಪಲ್ಲಾಗಿ ಮೂಲಂಗಿ ಸಾಂಬಾರು ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಎಲ್ಲರಿಗೂ ಗೊತ್ತಿದ್ದು, ಆದರೆ ನಾನು ಹೇಗೆ ಸಿಂಪಲ್ಲಾಗಿ ಮಾಡ್ತೀನಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ ಹೇಗೆ ಸಿಂಪಲಾಗಿ ಮಾಡೋದು ಅಂತ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋದು. ಫಸ್ಟಿಗೆ ಫ್ರೆಂಡ್ಸ್, ಮೂಲಂಗಿ ತಗೋಬೇಕು. ಮೂಲಂಗಿ ನಿಮ್ಗೆ ಎಷ್ಟು ಬೇಕೋ, ಮನೆಯವ್ರಿಗೆ ಎಷ್ಟಿದೆ ಅಂತ ನೋಡಿಕೊಂಡು ಮೂಲಂಗಿ, ಸ್ವಲ್ಪ ಬೇಳೆ ನೋಡ್ತಿದ್ದಾರೆ, ತೊಗರಿ ಬೇಳೆ ಸ್ವಲ್ಪ, ಮತ್ತು ಮೂಲಂಗಿ ಎರಡು ತಗೊಳ್ಳಿ. ನೋಡಿ, ನಾನು ಬರೀ ಸಿಂಪಲ್ ನಮ್ಮ ಮನೆಯವ್ರಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ. ನೀವು ನೋಡಿ ನಿಮ್ಮ ಮನೆಗೆ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ನಾನು 3 ತಗೊಂಡಿದ್ದೀನಿ. ನಿಮ್ಗೆ ಯಾವುದಾಗುತ್ತೋ ಎಷ್ಟಾಗುತ್ತೋ ತಗೊಳ್ಳಿ. ಮತ್ತು ಫ್ರೆಂಡ್ಸ್, ಈ ಸ್ವಲ್ಪ ಅದನ್ನು ಮೇಲೆಲ್ಲ ಸಿಪ್ಪೆ ಎಲ್ಲ ತಕ್ಕೊಂಡು ಈ ಥರ ಕುಯ್ಕೋಬೇಕು ಫ್ರೆಂಡ್ಸ್. ನಿಮಗೆ ಒಂದು ರೌಂಡ್ ಶೇಪಾರು ಕುಯ್ಕೋಬೋದು, ಇಲ್ಲ ನಾನು ಈ ಥರ ಕುಯ್ಕೋದಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಯಾವ ಥರ ಬೇಕೋ ರೌಂಡ್ ಶೇಪಾರು ಕುಯ್ಕೋಬೋದು, ಇಲ್ಲ ಇದೇ ಥರ ಕುಯ್ಕೋಬೋದು. ಕ್ಲೀನಾಗಿ ಚಿಕ್ಕದಾಗಲಿ ಇಲ್ಲ ದೊಡ್ಡದಾಗಲಿ ಯಾವ ಥರ ಅದು ಕುಯ್ಕೊಳ್ಳಿ ಫ್ರೆಂಡ್ಸ್. ನೋಡ್ತಾ ಇರೋರು ಫ್ರೆಂಡ್ಸ್, ನಾನು ಹೆಂಗೆ ಬೇಕೋ ನನಗೆ ಇಷ್ಟ ಆಯ್ತಂಗೆ ನಾನು ಕುಯ್ಕೊತಿದ್ದೀನಿ. ನಿಮ್ಗೆ ಹೆಂಗೆ ಆಗುತ್ತೋ ಆ ಥರ ಕುಯ್ಕೋಬೋದು, ಅದೇನಿಲ್ಲ ಇದೇ ಥರ ಕುಯ್ಬೇಕು ಅದೇ ಥರ ಕುಯ್ಬೇಕು ಅಂತೇನಿಲ್ಲ. ನೋಡಿ, ಎಲ್ಲ ಚೆನ್ನಾಗಿ ಚಿಕ್ಕದಾಗಿ ದೊಡ್ಡದಾಗಿ ಯಾವ ಥರ ಆದರೂ ಪರವಾಗಿಲ್ಲ. ಅದು ಕುಯ್ಕೊಂಡಾಗ ಒಂದು ಬಟ್ಲೆಯಲ್ಲಿ ನೀರು ತಗೊಂಡು ಅದಕ್ಕೆ ಹಾಕ್ಕೊಳ್ಳಿ, ಚೆನ್ನಾಗಿ ತೊಳ್ಕೊಬೇಕು. ಯಾಕಂದರೆ ಸ್ವಲ್ಪ ಎಲ್ಲ ಗಲೀಜಾದಿರುತ್ತಲ್ಲ, ಅದಕ್ಕೋಸ್ಕರ ಕ್ಲೀನಾಗಿ ತೊಳ್ಕೊಂಡು ಅದೇ ಪ್ಲೇಟಿಗೆ ಹಾಕ್ಕೊಳ್ಳಿ. ಎತ್ತಿಕೊಂಡಾದ್ಮೇಲೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನೋಡಿ ಕ್ಲೀನಾಗಿ ತೊಳ್ಕೊಂಡು ಎತ್ತಿಕೊಡ್ರಿ. ಅದೇ ಬಟ್ಲಿಗೆ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕ್ಕೊಂಡು ನಾವೇನು ತಗೊಂಡಿರ್ತೀವಿ ಬೇಳೆ, ತೊಗರಿಬೇಳೆ, ಆ ಬೇಳೆ ಹಾಕೋಬೇಕು. ನೋಡ್ತಿದ್ದೀರಲ್ಲ, ಬೇಳೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ, ಈಗ ಒಬ್ರಿಗೋ ಇಬ್ರಿಗೋ 4 ಜನಕ್ಕೂ ಒಂದು ಅಂದಾಜು ಎಷ್ಟು ಬೇಕೋ ಅಷ್ಟು ಅಳತೆಗೆ ಸ್ವಲ್ಪ ತೊಗೊಳ್ಳಿ. ನಾನು ಸ್ವಲ್ಪ ತಗೊಂಡಿದ್ದೀನಿ, ಯಾಕಂದರೆ ಸ್ವಲ್ಪ ನಮ್ಮ ಮನೆ ಒಂದೇ ಟೈಮೆಲ್ಲ ಮಾಡೋದು, ಜಾಸ್ತಿ ಜನ ಇಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಒಂದು 2-3 ಸತಿ ತೊಳ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಅದಕ್ಕೆ ಪೌಡ್ರು ಅದು ಇದು ಮಿಕ್ಸ್ ಮಾಡಿಬಿಟ್ಟಿರ್ತಾರೆ, ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಳ್ಳಿ. ನೋಡಿ, ನಾನು 2 ಸತಿ ತೊಳ್ಕೊತಾ ಇದ್ದೀನಿ, ಅದಕ್ಕೋಸ್ಕರ ನೀವು ಎಷ್ಟೊತ್ತಿ ಬೇಕಾದ್ರೂ ತೊಳ್ಕೊಬೋದು. ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರ್ ತಗೊಳ್ಳಿ ಫ್ರೆಂಡ್ಸ್. ಕುಕ್ಕರ್ ತೊಗೊಂಡು ಅದಕ್ಕೆ ಬೇಳೆ ನಾವೇನು ಕಟ್ ಮಾಡ್ಕೊಂಡಿರ್ತೀವಿ ಮೂಲಂಗಿ ಎಲ್ಲ ಹಾಕ್ಕೊಳ್ಳಿ. ನೋಡಿ, ನೋಡ್ತಿದ್ದೀರ ಬೇಳೆ ಎಲ್ಲ ನಾನೇನು ತೊಳ್ಕೊಂಡಿದ್ದೀನೋ ಅದರ ಬೇಳೆ ಎಲ್ಲ ಹಾಕಿದ್ದೀನಿ. ಮೂಲಂಗಿ ನಾನೇನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಆ ಮೂಲಂಗಿ ಎಲ್ಲ ಹಾಕ್ತಾಯಿದ್ದೀನಿ ಫುಲ್ಲೂ ಹಾಕ್ಕೊಂಡು ಫ್ರೆಂಡ್ಸ್. ಸ್ವಲ್ಪ ಅದು ಏನು ಹಾಕಿರ್ತೀವಿ ಮೂಲಂಗಿ ಮತ್ತು ಬೇಳೆ ಮುಳುಗೋಬೇಕು, ಸ್ವಲ್ಪ ಮುಳುಗೋ ಥರ ಆಗಬೇಕು, ಅಷ್ಟು ನೀರು ಹಾಕಿ ಫ್ರೆಂಡ್ಸ್. ಒಂದು ಅಳತೆಗೆ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಯಾಕಂದರೆ ಅದು ಬೇಳೆಗೆ ಮತ್ತು ಮೂಲಂಗಿಲ್ಲ ಅಂಟಬೇಕಲ್ವ, ಯಾಕಂದರೆ ಸ್ವಲ್ಪ ಲಾಸ್ಟಿಗೆಲ್ಲ ಆದಮೇಲೆ ಸಪ್ಪೆ ಹೊಡಿತದೆ, ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕಷ್ಟು ಅಳತೆಗೆ ಹಾಕ್ಕೊಳ್ಳಿ. ಉಪ್ಪು ಸ್ವಲ್ಪ ಒಂಚೂರು ಅರಿಶಿನ ಹಾಕ್ಕೊಳ್ಳಿ, ಸ್ವಲ್ಪ ಕಲ್ಲರಿಗೆ ಫ್ರೆಂಡ್ಸ್, ಇನ್ನೇನ್ಸ್ಕೊಳ್ಳಲ್ಲ, ಅರಿಶಿನ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೌಟಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೋಡ್ತಿತ್ತಲ್ಲ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್, ಇದನ್ನು 4-5 ವಿಸಿಲ್ ಉಗ್ಗಿಸ್ಬೇಕು. ಚೆನ್ನಾಗಿ ನುಣ್ಣಗಬೇಕು ಅದು, ಅದಕ್ಕೋಸ್ಕರ 4-5 ವಿಸಿಲ್ ಉಗ್ಗಿಸ್ಬೇಕು. ಮತ್ತು ಇನ್ನೊಂದು ಕಡೆ ಫ್ರೆಂಡ್ಸ್, ಈರುಳ್ಳಿ ಮತ್ತು ಒಗ್ಗರಣೆಗೆ ಬೇಕಾದ್ರೆ ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕರಿಬೇವು ಎತ್ತಿಕೊಂಡ್ರೆ ಒಂದು 2 ಟೊಮೊಟೊ ತಗೊಳ್ಳಿ, ಒಂದು ಈರುಳ್ಳಿ ತಗೊಳ್ಳಿ, ಅದೇನು ಜಾಸ್ತಿ ಇದಿಲ್ಲ. ಒಗ್ಗರಣೆಗೆ ಮಾಡ್ಕೋಬೇಕು. ಒಂದು ತಪ್ಪಲೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾವೇನು ಎತ್ತಿಕೊಂಡಿರ್ತೀವೋ ಸಾಸಿವೆ, ಇದು ಕರಿಬೇವು ಮತ್ತು ಈರುಳ್ಳಿ, ಟೊಮೊಟೊ ಏನು ಎತ್ತಿಕೊಂಡಿರ್ತೀವೋ ಅದನ್ನು ನೋಡಿ, ಕರಿಬೇವು ಹಾಕೋದು ಮತ್ತು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ. ನಾವೇನು ಕಟ್ ಮಾಡಿರ್ತೀವೋ ಅದು ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಹಾಕ್ಕೊಂಡು ಫ್ರೆಂಡ್ಸ್ ಸ್ವಲ್ಪ ಕ್ಲೀನಾಗಿ ಹುರ್ಕೋಬೇಕು. ಸ್ವಲ್ಪ ಅದು ಕೆಂಪು ಕಲರ್ ಆಗಬೇಕು, ಅದಕ್ಕೋಸ್ಕರ ಅಷ್ಟೊತ್ತಕ ಹುರ್ಕೊಳ್ಳಿ. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲರೂ ನಾನು ನೋಡಿದ್ದೀನಿ, ಎಲ್ಲರೂ ಮಸಾಲೆ ಹಾಕಿ ಮಾಡಿ ಅದು ಜಾಸ್ತಿ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಈಗ ಬೇಗ ಆಗಬೇಕು ಸಿಂಪಲ್ಲಾಗಿ ಅನ್ನೋದವ್ರಿಗೆ ಇದು ಈಸಿಯಾಗಿ ಮಾಡ್ಕೋಬೋದು. ಬ್ಯಾಚುಲರ್ಗಾಗಿರ್ಬೋದು, ಎಲ್ಲ ಬೇರೆಯವ್ರಿಗೆ ಬ್ಯಾಚುಲರ್ಗೆ ಅಂತೆಲ್ಲ ಎಲ್ಲರಿಗೂ ಯೂಸ್ ಆಗುತ್ತೆ. ಇದು ಆರಾಮಾಗಿ ಬೇಗ ಆಗುತ್ತೆ ಫ್ರೆಂಡ್ಸ್. ಇದು ಈರುಳ್ಳಿ, ಟೊಮೊಟೊ, ಬೇಳೆ, ಮೂಲಂಗಿ 4 ಇದ್ರೆ ಸಾಕು ಫ್ರೆಂಡ್ಸ್, ಏನು ಬೇಡ. ಆ ಟೊಮೊಟೊ ಏನು ಕುಯ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಕೊಂಡಾದ್ಮೇಲೆ ನೋಡಿ, ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಎಣ್ಣೆಗೆ ಹಿಡಿತದೆ. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಾ, ಸ್ವಲ್ಪ ಆಗಲೇ ಬೆಂದಿದೆ, ಅವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ಸ್ವಲ್ಪ ಟೊಮೊಟೊಗೆ ಅಂಟಬೇಕಲ್ವ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡಾದ್ಮೇಲೆ
ಆದರೆ ಸ್ವಲ್ಪ ಅರ್ಶಿನ ಹಾಕೋಬೋದಿಲ್ಲ ಅಂದರೆ ಬೇಡ ಫ್ರೆಂಡ್ಸ್. ನಾನು ಸ್ವಲ್ಪ ಸಾಂಬಾರು ಪುಡಿ ಇರಲಿಲ್ಲ, ಅದಕ್ಕೋಸ್ಕರ ಅಂಗಡಿನ ತಗೊಂಬಂದು ಸಾಂಬಾರು ಪುಡಿ ಹಾಕ್ತಿದ್ದೀನಿ. ನಿಮ್ಗೆ ಯಾವುದಾಗುತ್ತೋ ಅದು ತರ್ಬೋದಿಲ್ಲ, ಮನೆಯಲ್ಲೇ ಸಾಂಬಾರು ಪುಡಿ ಐತೆ ಅಂದರೆ ಅದೇ ಯೂಸ್ ಮಾಡ್ಬೋದು. ಸ್ವಲ್ಪ ರುಚಿಗೆ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ಳಿ. ನಮ್ಮನೆ ಯಾರು ಜಾಸ್ತಿ ಖಾರ ತಿನ್ನಲ್ಲ, ಅದಕ್ಕೋಸ್ಕರ ಮೀಡಿಯಮ್ಗೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆ ಎಲ್ಲ ವಾಸನೆ ಸ್ವಲ್ಪ ಹೋಗ್ಬೇಕು, ಅಷ್ಟೊತ್ತಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಬೇಯಿಸಬೇಕು. ಅದಾದಮೇಲೆ ಫ್ರೆಂಡ್ಸ್ ನೋಡ್ತಾಯಿದ್ದೀರಲ್ಲ, ಕ್ಲೀನಾಗಿ ಬೆಂದಿದೆ, ಟೊಮೊಟೊ ಎಲ್ಲ ಬೆಂದಿದೆ. ಬೆಂದಿಲ್ಲ ಅಂತ ಏನು ಅನ್ನಂಗಿಲ್ಲ, ಒಂದು 5 ನಿಮಿಷಕ್ಕೆಲ್ಲ ಆಗೋಗುತ್ತೆ ಫ್ರೆಂಡ್ಸ್. ನಾವೇನಿದ್ದಿಲ್ಲ ಜಾಸ್ತಿ ಹೊತ್ತು ಅದಕ್ಕೆ ಅಂತ ಏನಿಲ್ಲ. ನೋಡಿ ನಾವು ಆವಾಗಲೇ ಬೇಳೆ ಮತ್ತು ಮೂಲಂಗಿ ಎಲ್ಲ ಬೇಯಕ್ಕಿದ್ವಲ್ಲ, ಅವಾಗ ನೋಡಿ ಈ ಥರ ಆಗಿದೆ. ಅದನ್ನ ಎತ್ತಿ ಮಸಾಲೆ ಒಗ್ಗರಣೆ ಕೊಟ್ಟಿದ್ದೆವು ಅದಕ್ಕೆ ಹಾಕಬೇಕು. ನೋಡ್ತಿದ್ದೀರಲ್ಲ, ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ನೋಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡೆ. ಬೇಕಾ ಇನ್ನೊಂಚೂರು ಗಟ್ಟಿ ಬೇಕು ಇಲ್ಲ ತೆಳ್ಳಗೆ ಬೇಕು ಅಂದರೆ ನೋಡಿ ನಿಮ್ಗೆ ಹೆಂಗಾಗುತ್ತೋ ಹಂಗೆ ಮಾಡ್ಕೊಬೋದು. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಮತ್ತು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರಬೇಕು ಫ್ರೆಂಡ್ಸ್. ಒಂದು 2 ನಿಮಿಷ ಕುದಿಸಿದ್ರೆ ಈ ಥರ ಬರುತ್ತೆ ಫ್ರೆಂಡ್ಸ್. ರೆಡಿ ಆಗೋಯ್ತು ಫ್ರೆಂಡ್ಸ್. ಅದೇನಿಲ್ಲ, ಒಂದು 5 ನಿಮಿಷ 10 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಮೂಲಂಗಿ ಸಾಂಬಾರು. ನೋಡಿ ನೀವು ಮನೇಲಿ ಮಾಡಿ, ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಿಮ್ಗೂ. ಸ್ವಲ್ಪ ರುಚಿ ನೋಡ್ಕೊಂಡು ಸ್ವಲ್ಪ ಸಪ್ಪೆ ಏನಿದೆ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಂಡು ನೋಡಿ ಫ್ರೆಂಡ್ಸ್ ಈ ಥರ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಸಿಂಪಲ್ಲಾಗಿ ಮೂಲಂಗಿ ಸಾಂಬಾರು ಮಾಡೋದು ಅಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.